ಸಿಂಹರಾಶಿ ವ್ಯಾವಹಾರಿಕವಾಗಿ ಹೊಸ ತಿರುವು ಸಿಕ್ಕುವಂತಹ ದಿವಸ. ವ್ಯವಹಾರದಲ್ಲಿ ಏನೋ ಬದಲಾವಣೆ ಬೇಕು ಅಂತ ಹೇಳಿ ಅಪೇಕ್ಷೆ ನಿರೀಕ್ಷೆಯಲ್ಲಿರ್ತೀರಿ. ಅಂತಹ ನಿಮ್ಮ ಮನಃಕಾಮನ ಈಡೇರ್ತಕ್ಕಂತಹ ದಿವಸವಾಗತ್ತೆ. ಕಾರ್ಯಕ್ಷೇತ್ರದಲ್ಲಿ ಸಂತೋಷವಾಗತ್ತೆ. ನೀವು ಅಂದುಕೊಂಡಂಥ ಕೆಲಸ ಆಗ್ತಾ ಇದೆಯಲ್ಲ, ಸ್ವಾಭಾವಿಕವಾಗಿ ಸಂತೋಷ ಆಗಲೇಬೇಕು. ಶತ್ರುಗಳಿಗೆ ಸರಿಯಾದಂತಹ ಉತ್ತರವನ್ನು ನೀಡ್ತೀರಿ. ಯಾರೋ ನಿಮಗೆ ವಿರುದ್ಧವಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೋ ಅವರುಗಳಿಗೆಲ್ಲ ಸರಿಯಾದ ಉತ್ತರ ಈ ದಿವಸ ಸಿಕ್ಕತ್ತೆ ಎನ್ನುವಂತಹ ಅರ್ಥ. ಮಂಗಳ ಕಾರ್ಯಗಳಲ್ಲಿ ಭಾಗಿಗಳಾಗ್ತೀರಿ. ಅದು ಮನಸ್ಸಿಗೇನೋ ಒಂದು ರೀತಿಯ ಆನಂದವನ್ನು ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಹಲವಾರು ಜನರ ಬಾಯಲ್ಲಿ ನಿಮ್ಮ ವಿಷಯ ಬರುತ್ತೆ. ಏನೋ ಸಾಧನೆ ಮಾಡಿರ್ತೀರಿ ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ಉತ್ತುಂಗಕ್ಕೇರಿರ್ತೀರಿ. ಆ ವಿಷಯವನ್ನು ನಿಮ್ಮ ಎದುರುಗಡೆ ಕೆಲವರು ಚರ್ಚೆ ಮಾಡ್ತಾರೆ, ಹೇಳ್ತಾರೆ, ಅಭಿನಂದನೆಯನ್ನು ತಿಳಿಸ್ತಾರೆ. ಇದು ಮನಸ್ಸಿಗೆ ತುಂಬ ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಆರಾಧನೆ ಮಾಡಿ ಎಲ್ಲವೂ ಕೂಡ ನಿರ್ವಿಘ್ನವಾಗಿ ನಡೆದು ಇನ್ನಷ್ಟು ಮತ್ತಷ್ಟು ಕೀರ್ತಿ ನಿಮ್ಮದಾಗಲಿ. ಶುಭವಾಗಿ. ಕನ್ಯಾ ರಾಶಿ ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ಬರತಕ್ಕಂಥದ್ದು. ಧರ್ಮ ಕಾರ್ಯ ಪ್ರವೃತ್ತರಾದರೆ ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ವ್ಯಾವಹಾರಿಕ ಉದ್ಯೋಗಾದಿ ಕ್ಷೇತ್ರಗಳಿಗೆ ಅದು ಒಂದು ರೀತಿಯ ಕೀರ್ತಿಯನ್ನು ತರತಕ್ಕಂಥದ್ದು. ಧರ್ಮ ಮಾರ್ಗ ಪ್ರವೃತ್ತರಾಗಿರಬೇಕು ಅಂತಕ್ಕಂತಹ ಆದೇಶ ಇಲ್ಲಿದಾಗಿರುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ಪ್ರತಿಭೆಗೆ ತಕ್ಕ ಫಲ ಇರುವುದಿಲ್ಲ, ಅದರಿಂದ ಬೇಸರವಾಗತ್ತೆ. ಇದರ ಹಿನ್ನೆಲೆಯನ್ನು ಸ್ವಲ್ಪ ಮಟ್ಟಿಗೆ ನೋಡಿ, ಯಾಕೆ ಹೀಗಾಯಿತು ಅನ್ನೋದನ್ನು ಪ್ರಶ್ನೆ ಮಾಡಿಕೊಳ್ಳಿ. ಸರಿಪಡಿಸ್ಕೊಳ್ತಕ್ಕಂಥ ಅಂಶಗಳಿದ್ದರೆ ಅಗತ್ಯವಾಗಿ ಅದನ್ನು ಮಾಡಬೇಕು. ಆಗ ಮಾತ್ರ ಯಶಸ್ಸಿನ ನಿರೀಕ್ಷೆಯಲ್ಲಿ ಇರಬಹುದು ಅನ್ನುವಂಥದ್ದು. ಶೀತ ಸಂಬಂಧವಾದಂತಹ ಸಮಸ್ಯೆ ಉಂಟಾಗಬಹುದು, ಅದನ್ನು ಗಮನಿಸ್ಕೊಳ್ಳಿ. ಆರೋಗ್ಯ ಅತಿ ಮುಖ್ಯ. ಶೀತ ಅನ್ನುವಂಥದ್ದು ನಿಮಗೆ ದೊಡ್ಡ ಮಟ್ಟದ ಕಾಯಿಲೆ ಅಲ್ಲದೇ ಇರಬಹುದು, ಆದರೆ ಬೇರೆ ಬೇರೆ ಕೆಲಸಗಳಿಗೆ ಅದು ಮಾನಸಿಕವಾಗಿ ದೈಹಿಕವಾಗಿ ಅಡ್ಡಿಯನ್ನು ಉಂಟು ಮಾಡ್ತಕ್ಕಂಥದ್ದು. ರೋಗಬಾಧೆ ಏನಾದರೂ ಇದೆಯಾ ಅಂತ ಹೇಳಿ ಗಮನಿಸ್ಕೊಳ್ಬೇಕು. ವೈದ್ಯರ ಸಲಹೆಯನ್ನು ಪಡ್ಕೊಳ್ಬೇಕು. ಇಲ್ಲದಿದ್ದರೆ ತೊಂದರೆಗೆ ಕಾರಣ ಇರಬಹುದು ಅಂತ ಅರ್ಥ. ವೈಯಕ್ತಿಕವಾದಂತಹ ಬೆಳವಣಿಗೆಗೆ ಅಡ್ಡಿಯಾಗಬಹುದು. ಅದನ್ನು ತಪ್ಪಿಸ್ಕೊಳ್ಳಿ. ಯಾವ ರೀತಿಯಲ್ಲಿ ಆತ್ಮೋದ್ಧಾರ ಆಗಬೇಕು ಅನ್ನುವಂತಹ ವಿಚಾರ ಚಿಂತನೆಯಲ್ಲಿರಲಿ, ಚರ್ಚೆಯಲ್ಲಿರಲಿ. ಆಗ ನಿಮಗೆ ಅನುಕೂಲ ಆಗುವಂಥದ್ದಿದೆ. ಮಕ್ಕಳ ಬಗ್ಗೆ ವಿಶ್ವಾಸವನ್ನು ಇಟ್ಕೊಳ್ಳಿ. ಮಕ್ಕಳಿಗೆ ನಿಮ್ಮ ಬಗ್ಗೆ ಪ್ರೀತಿ ಗೌರವ ಇರಬಹುದು, ಆದರೆ ಅದೇನಾದರೂ ಕಡಿಮೆ ಆಗಿದೆ ಅಂತ ನಿಮ್ಮ ಗಮನಕ್ಕೆ ಬಂದರೆ, ನಿಮಗೆ ಅನಿಸಿದರೆ, ನಿಮ್ಮ ಅನುಭವವಾದರೆ ಅದಕ್ಕೆ ನೀವೇ ಕಾರಣ. ಅದನ್ನು ತಿಳಿಬೇಕಾಗತ್ತೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಆರೋಗ್ಯ ಸುಧಾರಣೆಯಾಗಲಿ, ಯಾವ ರೋಗವೂ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಲಿ. ಶುಭವಾಗಿ. ತುಲಾರಾಶಿ ನಿರುದ್ಯೋಗಿಗಳಿಗೆ ಸ್ವಲ್ಪ ಮಟ್ಟಿಗೆ ನಿರಾಳವಾದಂತಹ ಮನಸ್ಸು. ಏನೋ ಉದ್ಯೋಗದಲ್ಲಿ ಒಂದು ರೀತಿಯ ಶುಭ ಸೂಚನೆಯಾಗುವಂಥದ್ದು ಕಾಣ್ತಾ ಇದೆ. ಕೆಲಸ ಸಿಕ್ಕೇ ಬಿಡ್ತು ಅನ್ನುವಂತಹ ಭ್ರಮೆ ಏನು ಬೇಡ, ಆದರೆ ಅದಕ್ಕೆ ಸೂಕ್ತವಾದಂತಹ ಮಾರ್ಗ ಮುಂದಿನ ದಿನಮಾನದಲ್ಲಿ ಅನುಕೂಲ ಆಗುತ್ತೆ ಎನ್ನುವಂತಹ ಯಾವುದೋ ಒಂದು ಅನುಭವ ನಿಮಗೆ ಆಗತಕ್ಕಂಥದ್ದು. ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತೀರಿ. ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕತ್ತೆ. ಅಧಿಕವಾದಂತಹ ಖರ್ಚು ಈ ದಿವಸ ನಿಮಗೆ ಇರುವಂಥದ್ದು, ಅದನ್ನು ಗಮನಿಸಬೇಕು. ಮಕ್ಕಳ ವಿದ್ಯಾಪ್ರಗತಿ ನಿಮಗೆ ಸಮಾಧಾನವನ್ನು ಕೊಡುತ್ತೆ. ಮಕ್ಕಳ ಓದಿನ ವಿಚಾರದಲ್ಲಿ ಉತ್ತಮವಾಗಿದ್ದಾರೆ. ಅವರ ವರ್ತನೆ, ಅವರ ಚಟುವಟಿಕೆ, ವಿದ್ಯಾಭ್ಯಾಸ ಎಲ್ಲವೂ ಕೂಡ ಸಮರ್ಪಕವಾಗಿ ನಡೀತಾ ಇದೆ ಅನ್ನುವಂತಹ ಒಂದು ನಂಬಿಕೆ, ದೃಢ ವಿಶ್ವಾಸ ನಿಮ್ಮದಾಗುವಂಥದ್ದು. ಬೇರೆಯವರಿಗೂ ಕೂಡ ನಿಮ್ಮ ಕೈಲಾದಷ್ಟರ ಮಟ್ಟಿಗೆ ಈ ದಿವಸ ಸಹಾಯವನ್ನು ಮಾಡ್ತೀರಿ. ನಾಯಕತ್ವದ ಕೆಲಸದಲ್ಲಿ ಹೆಚ್ಚು ಶ್ರಮ ಪಡ್ತೀರಿ. ನಿಮ್ಮ ಮುಂದಾಳತ್ವದಲ್ಲಿ ನಡೀತಕ್ಕಂತಹ ಕೆಲಸಕ್ಕೆ ಹೆಚ್ಚು ಹೆಚ್ಚು ಕಷ್ಟಪಟ್ಟು ಆ ಕೆಲಸಕ್ಕೆ, ಆ ಸ್ಥಾನಕ್ಕೆ ನ್ಯಾಯವನ್ನು ಒದಗಿಸಬೇಕು ಅನ್ನುವಂತಹ ಭಾವನೆಯಲ್ಲಿ ನೀವಿರ್ತೀರಿ. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಆತುರಾತುರವಾದಂತಹ ನಿರ್ಧಾರಗಳಿಂದ ಸಮಸ್ಯೆಯನ್ನು ಮಾಡಿಕೊಳ್ತೀರಿ. ಸ್ವಲ್ಪ ನಿಧಾನ ಇರಲಿ, ಅದು ನಿಮ್ಮನ್ನು ಕಾಪಾಡುವಂಥದ್ದಾಗತ್ತೆ. ಆತುರಪಟ್ರಿ ತೊಂದರೆಗೆ ಕಾರಣ, ಅಥವಾ ಯಾವುದೋ ಕೆಲಸಗಳು ಆಗಬೇಕಾದಂತಹ ರೀತಿಯಲ್ಲಿ ಆಗದೆ ಬೇರೆ ರೂಪವನ್ನು ಪಡ್ಕೊಳ್ಳುತ್ತೆ. ಅದು ವಿಕಾರವಾಗಿರುತ್ತೆ ಅಂತ ಅರ್ಥ. ಅವಕಾಶಗಳು ಕೈತಪ್ಪುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ಸ್ವಭಾವವೇ ಇದಕ್ಕೆ ಕಾರಣ, ಅದು ಗುರುತಿಸಬೇಕು. ಯಾಕೆ ಹೀಗಾಗ್ತಾ ಇದೆ, ನಾನೇನು ಬದಲಾವಣೆ ಆಗಬೇಕು ಅನ್ನುವಂತಹ ಒಂದು
ಆತ್ಮಚಿಂತನೆ ನಿಮಗೆ ಬರಬೇಕಾಗತ್ತೆ. ಎಲ್ಲ ರೀತಿಯಲ್ಲೂ ಕೂಡ ಎಚ್ಚರಿಕೆಯಿಂದ ಇರಿ. ಯಾವ ವಿಷಯ ಯಾವ ಕ್ಷಣದಲ್ಲಿ ನಿಮಗೆ ವಿರುದ್ಧವಾಗಿ ಬೇಕಾದರೂ ಕೂಡ ತಿರುಗಬಹುದು ಅಂತ ಅರ್ಥ. ಮಕ್ಕಳ ಜೊತೆಯಲ್ಲಿ ಪ್ರಯಾಣ ಮಾಡ್ತಕ್ಕಂತಹ ಸಾಧ್ಯತೆ, ಜೊತೆಗೆ ಅದರಿಂದ ತೊಂದರೆಯಾಗುವಂಥದ್ದು ಕೂಡ ನಿಮಗೆ ಇರುತ್ತೆ ಅಂತ ಅರ್ಥ. ಮನೆಯಲ್ಲಿ ಹೊಂದಾಣಿಕೆ ಇರಲಿ, ಅದು ಬಹಳ ಮುಖ್ಯ. ಮನೆಯಲ್ಲಿ ಹೊಂದಾಣಿಕೆ ಇಲ್ಲ ಅಂತಾದರೆ ಅದು ತೊಂದರೆಗೆ ಕಾರಣವಾಗುತ್ತೆ. ಶರಭೇಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.